ನಮಸ್ತೆ ವೀಕ್ಷಕರೇ, ಈಗ ನಮ್ಮ ಜೊತೆ ಇದ್ದಾರೆ ದೊಡ್ಡ ಮನೆಯ ಕುಡಿ ಸರಳತೆಯ ಸಾಮ್ರಾಟ್ ವಿನಯ್ ರಾಘವೇಂದ್ರ ರಾಜ್ಕುಮಾರ್ ಅವರು. ಒಂದು ಸರಳ ಪ್ರೇಮಕತೆ ನಾಳೆ ರಿಲೀಸ್ ಆಗ್ತಾ ಇದೆ. ನಾಡಿದ್ದು ಗ್ರ್ಯಾಂಡ್ ರಿಲೀಸ್ 9ಕ್ಕೆ. ಆ ನಿಟ್ಟಿನಲ್ಲಿ ಚಿತ್ರದ ನಾಯಕ ವಿನಯ್ ರಾಜ್ಕುಮಾರ್ ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ಒಂದು ಸರಳ ಪ್ರೇಮಕತೆ ಸಿನಿಮಾ ಬಗ್ಗೆ ಹೇಳೋದಾದರೆ. ಒಂದು ಸರಳ ಪ್ರೇಮಕತೆ ಸಾಕಷ್ಟು ನನಗೆ ಖುಷಿ ಕೊಟ್ಟಿರೋ ಒಂದು ಸಿನಿಮಾ ಇದು. ತುಂಬ ಒಳ್ಳೆ ಜರ್ನಿ ಇತ್ತು. ತುಂಬ ಒಳ್ಳೆ ಆ್ಯಕ್ಟರ್ಸ್ನ ಮೀಟ್ ಮಾಡಿದೆ, ಒಂದು ಒಳ್ಳೆ ಡೈರೆಕ್ಟರ್ನ ಮೀಟ್ ಮಾಡಿದೆ, ಒಂದು ಒಳ್ಳೆ ಪ್ರೊಡ್ಯೂಸರ್ನ ಮೀಟ್ ಮಾಡಿದೆ. ಒಂದು ಕಂಪ್ಲೀಟ್ ಆಗಿರೋ ಒಂದು ಸಿನಿಮಾ ಇದು. ಅಂದರೆ ಒಂದು ಸಿನಿಮಾಕ್ಕೆ ಏನೇನು ಬೇಕು, ಏನೇನು ಎಮೋಷನ್ಸ್ ಬೇಕು ಎಲ್ಲ ಇರೋವಂಥ ಒಂದು ಸಿನಿಮಾ ಇದು. ನನಗೆ ಈ ಜರ್ನಿನೇ ಅಷ್ಟು ಖುಷಿ ಆಯಿತು. ಸೊ ನನಗನ್ಸುತ್ತೆ ನಮ್ಮ ಆಡಿಯನ್ಸ್ ನೋಡೋರ್ಗೂ ಅಷ್ಟೇ ಖುಷಿ ಕೊಡುತ್ತೆ ಅಂತ. ಸರ್, ಮೊದಲನೇದಾಗಿ ಸುನಿ ಅವರ ಡೈರೆಕ್ಷನ್ನಲ್ಲಿ ಒಂದು ಸಿಂಪಲಾಗಿ ಒಂದು ಲವ್ ಸ್ಟೋರಿ ಸಿನಿಮಾನ ನೋಡಿರ್ತೀರ. ಆ ನಿಟ್ಟಿನಲ್ಲಿ ನಿಮಗೆ ಅದರದ್ದೇ ಒಂದು ಟ್ರಾನ್ಸ್ಲೇಟೆಡ್ ವರ್ಷನ್ ಒಂದು ಸರಳ ಪ್ರೇಮಕತೆ ಅನ್ನೋದು. ಸೊ ಹಾಗಾಗಿ ನಿಮ್ಗೆ ಎಷ್ಟು ಕ್ಯೂರಿಯಸ್ ಅನ್ನಿಸ್ತು ಈ ಒಂದು ಟೈಟಲ್ ಕೇಳಿದಾಗ? ಇಲ್ಲ, ನನಗೆ ಆ್ಯಕ್ಚುಲಿ ಫಸ್ಟ್ ಸ್ಟೋರಿ ಹೇಳಿದರು, ಸ್ಟೋರಿ ಹೇಳಿ ಟೈಟಲ್ ಹೇಳಿದರು. ಸೊ ಅದಕ್ಕೆ ಆ ಸ್ಟೋರಿಗೆ ಟೈಟಲ್ ತುಂಬ ಆ್ಯಪ್ಟ್ ಆಗಿತ್ತು. ಬಟ್ ಸಿಂಪಲಾಗಿ ಲವ್ ಸ್ಟೋರಿಗಿಂತ ಆಮೇಲೆ ಒಂದು ಸರಳ ಪ್ರೇಮಕತೆಗೆ ಸಾಕಷ್ಟು ವ್ಯತ್ಯಾಸ ಇದೆ. ಸ್ಟೋರಿಗೆ ಅಂದರೆ ಸಿಮಿಲಾರಿಟೀಸೇ ಇಲ್ಲ. ಅಂದರೆ ಬರೀ ಲವ್ ಸ್ಟೋರಿ, ಎರಡೂ ಲವ್ ಸ್ಟೋರಿ, ಬಟ್ ಲವ್ನ ತುಂಬ ವೆರೈಟಿಯಾಗಿ ಹೇಳ್ಬೋದು, ಇಲ್ಲ ತುಂಬ ಡಿಫ್ರೆಂಟಾಗಿ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಹಂಗೆ ಒಂದು ಅಷ್ಟು ಡಿಫ್ರೆನ್ಸ್ ಇದೆ. ಸರ್, ನಿಮ್ಮನ್ನು ಚಿತ್ರದಲ್ಲಿ ನಾಯಕನನ್ನಾಗಿ ಮುಖ್ಯವಾಗಿ ಮಾಡಿದ್ದು ನಿಮ್ಮ ಸರಳತೆಗೆ ಅಂತ ಆಗಾಗ ಸುನಿ ಅವರು ಹೇಳ್ತಾನೆ ಇದ್ದರು. ಆ ನಿಟ್ಟಿನಲ್ಲಿ ಸರ್, ನಿಮಗೆ ನಿಮ್ಮ ಈ ಒಂದು ಚಿತ್ರದ ಪಾತ್ರ ಏನಿದೆ ಅದ್ರ ಬಗ್ಗೆ ಹೇಳೋದಾದರೆ? ಈ ಒಂದು ಚಿತ್ರದಲ್ಲಿ ಅತಿಶಯ್ ಅಂತ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ. ಅತಿಶಯ್ ಬಂದ್ಬಿಟ್ಟು ಏನಂತ, ಅವ್ರ ಇಡೀ ಫ್ಯಾಮಿಲಿ ಚಿಕ್ಕಪೇಟೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಅವ್ರ ಅಪ್ಪ, ಆಮೇಲೆ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಬಂದು ಸೀರೆ ಮಾಡೋ ಒಂದು ಬಿಸ್ನೆಸ್ಸು. ಸೊ ನಮ್ಮ ಬೆಂಗಳೂರ ಲೋಕಲ್ ಗಲ್ಲಿಯಲ್ಲಿ ಸ್ಟೇ ಮಾಡ್ತಿರೋ ಇವರು. ಸೊ ಇವ್ರ ಲೈಫಲ್ಲಿ ಒಂದು ಇಡೀ ಕುಟುಂಬದಲ್ಲಿ ಏನೇನು ನಡೆಯುತ್ತೆ. ಸೊ ಆಮೇಲೆ ಅತಿಶಯ್ಗೆ ಏನಂದರೆ ಎರಡು ಆಸೆ ಇರುತ್ತೆ. ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ. ಇನ್ನೊಂದು ಏನಂದರೆ ಅವನ ಮನಸ್ಸಲ್ಲಿ ಒಂದು ಫೀಲ್ ಇರುತ್ತೆ, ಆ ಫೀಲ್ ತಕ್ಕಂಗಿರೋ ಒಂದು ಹುಡುಗಿನ ಹುಡುಕಬೇಕು ಅಂತ. ಸೊ ಇಡೀ ಸಿನಿಮಾ ಇದೆರಡೂ ಹೇಗೆ ಮಾಡ್ತಾನೆ, ಈಗ ಎರಡೂ ಆ ಹುಡುಗಿನ ಹುಡುಕ್ತಾನ, ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನ, ಇಲ್ಲ ಎರಡೂ ಒಂದಕ್ಕೊಂದಕ್ಕೂ ಅಡ್ಡ ಬರುತ್ತಾ ಅನ್ನೋದೇ ಸಿನಿಮಾ. ಓಕೆ ಸರ್, ಈಗ ಈ ಚಿತ್ರದ ಕಥೆಯನ್ನು ನಿಮ್ಮ ಚಿಕ್ಕಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಕೇಳಿದರು ಅಂತ. ಅಂದರೆ ಅವ್ರೇನಾದರೂ ಆ್ಯಕ್ಟ್ ಮಾಡಬೇಕಿತ್ತ ಸರ್ ಈ ಸಿನಿಮಾದಲ್ಲಿ, ಏನಾದರೂ ಪಾರ್ಟ್ ಮಾಡೋ ಅಂತ ಏನಾದರೂ ಇತ್ತಾ ಅಂತ? ಇಲ್ಲ, ಇದು ತುಂಬ ವರ್ಷಗಳ ಹಿಂದೆ ನಮ್ಮ ರೈಟರ್ ಹೇಳಿದ್ರು, ಈ ಲೈನ್ ಡಿಸ್ಕಸ್ ಮಾಡಿದ್ರಂತೆ. ಡಿಸ್ಕಸ್ ಮಾಡಿದ್ರಂತೆ. ಆವಾಗ ಕೇಳಿತ್ತಷ್ಟೇ. ನಂದು ಒಂದೇ ಖುಷಿ ಏನಂದರೆ, ಯಾವಾಗಲೂ ಒಂದ್ಸಲಿ ಅವ್ರಿಗೆ ಇದು ಟಚ್ ಆಗಿದೆ, ಒಂದು ಮುಟ್ಟಿದೆ ಈ ಸಿನಿಮಾ ಅಂತ, ಅಷ್ಟು ಖುಷಿ ಆಗುತ್ತೆ. ಸರ್, ಈಗ ಲವ್ ಜಾನರ್ ಇದು ಕಂಪ್ಲೀಟಾಗಿ ಅಂದರೆ ಮೇಲ್ನೋಟಕ್ಕೆ ನೋಡೋಕೆ ಹೋದರೆ ಅಥವಾ ಟೈಟಲ್ ಕಂಪ್ಲೀಟಾಗಿ ಹೇಳುತ್ತಾ ಇರುವಂಥದ್ದು. ಸೊ ಇದನ್ನು ಬಿಟ್ಟು ಬೇರೆ ಏನಾದರೂ ಕತೆ ಹೇಳೋಕೆ ಹೊರಟಿದೆಯಾ? ಅಂದರೆ ಜಾನರ್ ವೈಸ್ ಹೇಳೋಕೆ ಹೋದರೆ ಅಂದರೆ ಈ ಸಿನಿಮಾದಲ್ಲ, ಈ ಸಿನಿಮಾ ಸರ್ ಇಲ್ಲ, ಮೇನ್ಲಿ ಲವ್ ಅಂದರೆ ಬರೀ ಇದರಲ್ಲಿ ಪ್ರೀತಿ ಅಂದರೆ ಬರೀ ಒಂದು ಪಾರ್ಟ್ನರ್ ಜೊತೆ ಇಲ್ಲ, ಹುಡುಗಿ ಜೊತೆ ಲವ್ ಬಗ್ಗೆ ಇಲ್ಲ. ಸೊ ಎಲ್ಲ ಪ್ರೀತಿ ಬಗ್ಗೆ ಹೇಳುತ್ತೆ ಈ ಸಿನಿಮಾ. ಅಂದರೆ ಒಂದು ತಾಯಿ ಜೊತೆ ಇರೋ ಒಂದು ಪ್ರೀತಿ, ಇಲ್ಲ ತಂದೆ ಜೊತೆಯಲ್ಲಿರೋ ಒಂದು ಪ್ರೀತಿ, ಒಂದು ಅಜ್ಜಿ ಜೊತೆ ಇರೋ ಒಂದು ಪ್ರೀತಿ. ಸೊ ಎಲ್ಲದರ ಸಂಬಂಧಗಳಲ್ಲಿ ಇರೋ ಪ್ರೀತಿ ಬಗ್ಗೆ ಇದು ಹೇಳುತ್ತೆ. ಸೊ ಇದು ಬರೀ ಒಂದು ಹುಡುಗಿ ಲವ್ ಸ್ಟೋರಿ ಅಲ್ಲ. ಸೊ ಇದು ಒಂದು ಫ್ಯಾಮಿಲಿದು ಲವ್ ಸ್ಟೋರಿ. ಓಕೆ, ಸದ್ಯಕ್ಕೆ ಇದೊಂದು ಪ್ರೇಮಕತೆ. ವಿನಯ್ ರಾಜ್ಕುಮಾರ್ ಅವರಿಗೆ ಹೆಚ್ಚಾಗಿ ಯಾವ ಜಾನರ್ ಸಿನಿಮಾದಲ್ಲಿ ನಟಿಸ್ಬೇಕಂತ? ಸಾಮಾನ್ಯವಾಗಿ ನಟರ ಅಂದಮೇಲೆ ಎಲ್ಲ ಜಾನರ್ ಎಲ್ಲ ಇಷ್ಟ ಆಗುತ್ತೆ, ಬಟ್ ಮೇನ್ಲಿ ನೀವು ಪ್ರೇಕ್ಷಕನಾಗಿ ನೋಡೋಕೆ ಬಯಸುವಂಥ ಒಂದು ಜಾನರ್ ಅಥವಾ ನಟಿಸೋಕೆ? ಸಿನಿಮಾನೇ ಒಂಥರ ಜಾನರ್. ಎಲ್ಲ ಸಿನಿಮಾ ನೋಡೋಕೆ ಇಷ್ಟ, ಬಟ್ ನಂಗೆ ಆ್ಯಕ್ಚುಲಿ ರಾಮ್ ಕಾಮ್ಗಳಂದರೆ ತುಂಬ ಇಷ್ಟ. ನಾನು ಮೊದಲೇ ಹೇಳಿದೆ, ರಾಮ್ ಕಾಮ್ ನೋಡೋಕೆ ತುಂಬ ಇಷ್ಟ. ಯಾಕಂದರೆ ಅದು ಮನ್ಸಿಗೆ ಒಂಥರ ಸಮಾಧಾನ ಕೊಡುತ್ತೆ, ಒಂದು ತೃಪ್ತಿ ಕೊಡುತ್ತೆ. ಆಮೇಲೆ ಯಾವ ಮೂಡಲ್ಲಿ ಬೇಕಾದ್ರೂ ಒಂದು ರಾಮ್ ಕಾಮ್ನ ನೋಡ್ಬೋದು ನೀವು. ರಾಮ್ ಕಾಮ್ ಯಾವಾಗ ಬಂದರೂ ನೀವು ಏನೇ ಮೂಡಲ್ಲಿರ್ಬೋದು, ಕೋಪದಲ್ಲಿರ್ಬೋದು, ಇಲ್ಲ ಒಂಥರ ಭಯದಲ್ಲಿರ್ಬೋದು, ತುಂಬ ಆಕಾಂಕ್ಷೆ ಇರ್ಬೋದು, ಇಲ್ಲ ಆ್ಯಂಗ್ಸೈಟಿ ಇರ್ಬೋದು, ಏನೇನು ಆದರೆ ಒಂದು ರಾಮ್ ಕಾಮ್ ನೋಡಿದ ತಕ್ಷಣ ಅದೆಲ್ಲ ಸೆಟ್ಲ್ ಆಗುತ್ತೆ, ಒಂದು ಡಿಫ್ರೆಂಟ್ ವರ್ಲ್ಡ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ರಾಮ್ ಕಾಮ್ ಅಂದರೆ ತುಂಬ ಇಷ್ಟ. ಓಕೆ ಸರ್, ಫೈನಲಿ 8th ಪ್ರೀಮಿಯರ್, 9th ಗ್ರ್ಯಾಂಡ್ ರಿಲೀಸ್. ಸೊ ಒಟ್ಟಾರೆಯಾಗಿ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ನಮ್ಮ ಸಿನಿ ವೀಕ್ಷಕರಿಗೆ?
ಎಲ್ಲರಿಗೂ ನಮ್ಮ ಸಿನಿಮಾ ನಾಳೆ 8ಕ್ಕೆ ಏನಿದೆ ಪೇಡ್ ಪ್ರೀಮಿಯರ್ ಇದೆ, 9ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಇದೆ. ಇದೊಂದು ಇಡೀ ಫ್ಯಾಮಿಲಿ ಜೊತೆ ಹೋಗುವಂಥ ಸಿನಿಮಾ. ಆಮೇಲೆ ಇನ್ನೊಂದು ಏನಂದರೆ ಈ ಸಿನಿಮಾ ಜೊತೆ ನೀವು ಸಿನಿಮಾಕ್ಕೆ ಯಾರ ಜೊತೆ ಬೇಕಾದ್ರೂ ಹೋಗ್ಬೋದು. ಅಂದರೆ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಹೋಗ್ಬೋದು, ಇಲ್ಲ ನಿಮ್ಮ ತಾತಾಜಿ ಕರ್ಕೊಂಡು ಹೋಗ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಕರ್ಕೊಂಡು ಹೋಗ್ಬೋದು, ಅಪ್ಪ ಅಮ್ಮನ ಜೊತೆ ಹೋಗ್ಬೋದು. ಸೊ ಯಾರ ಜೊತೆ ಬೇಕಾದ್ರೂ ಕೂತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ. ಯಾರ ಜೊತೆ ಕೂತ್ಕೊಂಡು ಹೋದ್ರೂ ನಿಮಗೆ ಅಷ್ಟೇ ತಮಾಷೆ, ಅಷ್ಟೇ ಫನ್ ಕೊಡುತ್ತೆ. ಸರ್, ನಮಗೆ ಹಾಗೆಯೇ ನಿಮ್ಮ ಅಭಿಮಾನಿಗಳಿಗೆ ಮುಂದಿನ ನಿಮ್ಮ ಪ್ರಾಜೆಕ್ಟ್ಗಳ ಬಗ್ಗೆ ತಿಳ್ಕೊಳ್ಳೋವಂಥ ಒಂದು ಉತ್ಸುಕತೆ, ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳ್ಬೋದಾ ಅಂತ? ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಅಂದರೆ ಈಗ ಆಲ್ಮೋಸ್ಟ್ 3 ಪ್ರಾಜೆಕ್ಟ್ ಇದೆ. ಅಂದೊಂದಿತ್ತು ಕಾಲ, ಪೆಪ್ಪೆ. ಸೊ ಅದೆರಡು ಶೂಟಿಂಗ್ ಮುಗಿದಿದೆ, ಆಮೇಲೆ ರಿಲೀಸ್ಗೆ ರೆಡಿ ಇದೆ. ಇನ್ನೊಂದು ತಿಂಗಳು ಅಥವಾ 2 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಜೊತೆಗೆ ಗ್ರಾಮಾಯಣ. ಸೊ ಗ್ರಾಮಾಯಣ ಸಿನಿಮಾದ ಶೂಟಿಂಗ್ ಇವಾಗ ನಡೀತಾ ಇದೆ. ಇವಾಗ ಫಸ್ಟ್ ಸ್ಕೆಡ್ಯೂಲ್ ಮುಗಿದಿದೆ. ನೆಕ್ಸ್ಟ್ ಸ್ಕೆಡ್ಯೂಲ್ ಈ ಸಿನಿಮಾ ರಿಲೀಸ್ ಆಗಿ ಪ್ರಮೋಷನ್ ಎಲ್ಲ ಮುಗಿಸ್ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆ 3 ಸಿನಿಮಾಗಳು. ಸರ್, ಓಕೆ ಸರ್, ಫೈನಲಿ ಒಂದು ಸರಳ ಪ್ರೇಮಕತೆ ಸಿನಿಮಾಗೆ ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಒಂದು ಸರಳ ಪ್ರೇಮಕತೆಯ ನಾಯಕ ನಟ ವಿನಯ್ ರಾಜ್ಕುಮಾರ್ ಅವರೊಂದಿಗಿನ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ.